ಇನ್ನೊಂದು ಪ್ರಶ್ನೆ ಕೇಳ್ಯಾರ. ಏನ್ ಕೇಳ್ಯಾರಿಪ್ಪ ಇನ್ನೊಂದು ಪ್ರಶ್ನೆ ಏನ್ ಕೇಳ್ಯಾರಪ್ಪ ಅಂತಂದ್ರ ಅವ್ರು ಮಾರ್ಗದಾಗ ಹಾಡ್ತಾರ. ಮಾರ್ಗದಾಗ ಹಾಡ್ತಾರ. ಹಾಲ ಹೌಲಿ ನಾಡ, ಶಾಲ ಬಿದಿರಿ ನಾಡ, ಶಾಡ ಭವನ ಗುಡದಾಗ ಹೌದು ಸೋನಾರ ಸಿದ್ಧರ ಮಾರ್ಗ ಹಾಡ್ಕೊತ ಬಂದು ಸ್ವಾಮರಾಜ್ ತುಕ್ಕಪ್ರಾಯ್ ಉಂಬಳೇನ ಹಟ್ಟಿ ಮ್ಯಾಗ ಅಣ್ಣ ಆಗಲಿ ಹೋಗ್ಯಾನೋ, ಅಣ್ಣ ಆಗಲಿ ಹೋದ ಮ್ಯಾಗ ಬೆನ್ನು ಹೋದಾವ ಭುಜಗಳು ಹೋದಾವ ಅಂತಂದ ಅವ್ರು ಮಾರ್ಗ ಹಾಡ್ತಾರಲ್ರಿಪ್ಪ. ಹೌದಿಲ್ಲ? ಹೌದು. ಅದರಂತೆ ನಾವು ಹಾಡ್ತೇವಲ್ರಿ. ನಾವು ಹಾಡ್ತೇವಿ. ನೀವು ಬೆನ್ನ ಹೋದಾವು ಭುಜಿಗಳು ಹೋದಾವ ಅಂತ ಹಾಡ್ತೀರಿ ಅಂದ ಬಳಕ ಅವ್ರಿಗಾರ ತುಕ್ಕಪ್ರಾಯಿ ಅಗಲಿ ಹೋಗ್ಯಾನ. ಹೌದಿಲ್ಲ? ಹೌದ. ತುಕ್ಕಪ್ರಾಯಿ ಅಗಲಿ ಹೋಗ್ಯಾನ ಅವ್ರು ಹಾಡ್ತಾರ. ಹೌದು. ಮತ್ತ ನಿಮಗೆ ಯಾರು ಅಗಲಿ ಹೋಗ್ಯಾರ ನೀವು ಹಾಡ್ತೀರಲ್ಲ ಅಂತ ಅವ್ರ ಪ್ರಶ್ನೆ. ಹೌದು ಕೇಳ್ಯಾರಪ್ಪ. ಕೇಳ್ಯಾರ. ಹೌದು. ನಿಮ್ಮಲ್ಲಿ ತುಕ್ಕಪ್ರಾಯಿ ಅವ್ರಿಗೆ ಸಂಶಯ ಏನಪ್ಪಾ ಅಂತಂದ್ರ ಏನ್ರಿಪ್ಪ ಸಂಶಯ? ತುಕ್ಕಪ್ರಾಯಿ ಅಗಲಿ ಹೋಗ್ಯಾನ, ತುಕ್ಕಪ್ರಾಯಲ್ಲಿ ತೀರ್ಕೊಂಡು ಹೋಗ್ಯಾನ. ಹೌದು. ಅದಕ್ಕೆ ನಾವು ಹಾಡ್ತೇವಿ. ನಿಮ್ಮಲ್ಲಿ ಯಾರು ತೀರ್ಕೊಂಡಾರ ಅವ್ರಿಗೆ ಸಂಶಯ ರೀ. ಇಲ್ಲಿ ಬಂದದ್ರಿ ಸಂಶಯ ಅವ್ರಿಗೆ. ಅಲ್ಲ, ನಮ್ಮ ಮಟ್ಟ ಮನಿಯೊಳಗ ಮಾಸಿದ್ದಪ್ಪ ಮುಮ್ಮೆಟ್ಟು ಗುಡ್ಡ ಬಿಟ್ಟಕ್ಕೆ ಗಂಗಿ ನಾಡಕ್ ಬರ್ಲಿಲ್ಲ, ಅಗಲಿ ಬಂದಿಲ್ಲ. ಅಗಲಿ ದೂರ ಹೋಲಿಲ್ಲ ನಾವ. ಯಾಕ್ರಿ ವರ್ಷಕ್ಕೊಮ್ಮೆ ಚಟ್ಟೆ ಮಾಸಿಗೆ ಅಟ್ಟೆ ಬರ್ತಾನ ಮಾಸಿದ್ದಪ್ಪ. ಹೌದಾ? ಮುತ್ತೇನ ಬೆಟ್ಟಿಗೆ. ಹೌದಿಲ್ಲ? ಹೌದಾ. ಮತ್ತ ಮಾಧುನಿಂದ ಅಗಲಿ ಹೋದ. ಇದು ಅನ್ನೋದೇ ಯಾರು ಕರ್ಣಿ ಮಲಕಾರ ಸಿದ್ಧ ಮೇಲ್ನಾಡಕ್ ಹೋದ. ಹೌದಾ? ಅಗಲಿ ಹೋದ. ಹೌದು. ತೇರವಾಡ ಮಂಗರಾಯ ಸಿದ್ಧ ಆ ತೇರವಾಡಕ್ ಹೋದ. ಅವನು ಅಗಲಿ ಹೋದ್ನಿಲ್ಲ. ಹೌದು. ಮತ್ತ 3 ಮಂದಿ ಮಾಯದ ಮಕ್ಕ ಅಮೋಘ ಸಿದ್ಧ ಮುತ್ತನ ಬಿಟ್ಟು ಅಮೋಘ ಸಿದ್ಧನ ಬಳಗ ಬಿಟ್ಟು ಬೆಟ್ಟಗಲ್ಲಿ ಹೋಗ್ಯಾರ. ಅಗಲಿ ಹೋಗ್ಯಾರ ಅಂದ್ರ ಅಗಲಿ ಹೋಗ್ಯಾರ ಅಂತ ಹಾಡ್ಬೇಕು, ಏನ ಹಾಡಬಾರ್ದು ಹಿರಿಯರ್ ನಾವು. ಹೆಂಗ್ರಿ? ಅಲ್ಲ, ನಿಮ್ಮಲ್ಲಿ ಆಗಲಿ ನಿಮಗೇನು ಸಮಸ್ಯೆ ಅಂದ್ರ ಅವ್ರು ಸತ್ತಾರ ಅನ್ಬೇಕು, ನೀವು ಯಾರು ಸತ್ತಾರ ಅಂತ ಕೇಳವ್ರ ಅವ್ರು. ಎಂತದ ಸಮಸ್ಯೆ? ಬರೀ ಎಂತದ ಸಮಸ್ಯೆ ಅವ್ರಿಗೆ. ಅದ ಏನ ಅಂತಾರ ನೋಡ್ರಿ, ಬಾಜಾರ್ನಾಗ ಒಂದ್ ಎಮ್ಮಿ ಕರ ಕಾಲ್ ತುಳಿತತ್ತ. ಬಾಜಾರ್ನಾಗ ಒಂದ್ ಎಮ್ಮಿ ಕರ ಕಾಲ್ ತುಳಿಬೇಕು, ಮನ್ಯಾನ ಎಮ್ಮಿ ಕರಿಗೆ ಬಂದು ಹಾಕಾಕ ಒಂದು ಹೇರ್ತಿದ್ನತ್ತೊಬ್ಬ. ಹೌದು ನೋಡ್ಕಿಂಗ. ಮನೇನವ್ರು ಕೇಳಿದ್ರಿ ಯಾಕೆ ಗೊತ್ತಮ್ಮ ಯಾಕೆ ಹೊಡ್ಯಾಕತ್ತಿ ಅನ್ಬೇಕು. ಬಾಜಾರ್ನಾಗ ಒಂದ್ ಎಮ್ಮಿ ಕರ ಇದ್ರ ಅಂತದೆ ಕಾಲ್ ತುಳಿದ ಅಂತಿದ್ನತ್ತವ. ಕರಿ ಎಮ್ಮಿ. ಅಲ್ಲ, ನಿಮ್ಮಲ್ಲಿ ಸತ್ತಿರ್ಬೇಕು. ಹೌದು. ಮತ್ತೆ ನಿಮ್ಮಲ್ಲಿ ಸತ್ತಾರ ಅನ್ಬೇಕ, ನಮ್ಮಲ್ಲಿ ಸಾಯಿನೇನು ಅದನ್ನು ಸಾಯ ಅನ್ನೋದೇ. ನಿಮ್ಮಲ್ಲಿ ತುಕ್ಕಪ್ರಾಯ ಬಾಣ ಹೊಡ್ಕೊಂಡ್ ಸತ್ತಪ್ಪ ಅಂತ ನೀವು ಚುಚ್ಕೋರೆ ಬಾಣ ಅನ್ನೋದು ನಮಗ. ಯಾಕ್ರಿ ಹಿರಿಯರ? ಹೆಂಗ್ರಿ ಮರದ್ರ? ಅಲ್ಲ, ನೀವೇ ಹೇಳಿರಿ ಇಟ್ಟತ್ತನ ಕತ್ತಿ ನಿಮಗೆಲ್ಲ ಗೊತ್ತದ. ಹೌದಾ? ನಾ ಪ್ರಶ್ನೆ ಕೇಳ್ತೀನಿ. ತುಕ್ಕಪ್ರಾಯ ತನ್ನ ಬಾಣ ತಾನೇ ಚುಚ್ಕೊಂಡು ಸತ್ತಾನಂತ ಹೇಳಿ ಅಂದ್ರಿಲ್ರಿ ಅಫಜಲ್ಪುರ್ ಮಾಸ್ತರ್ ಕೇಳಿರಿ ಎಲ್ಲ. ಹೌದಾ? ಹೌದಿಲ್ಲ? ಹೌದಾ. ತನ್ನ ಬಾಣ ತಾನೇ ತುಕ್ಕಪ್ರಾಯ ಚುಚ್ಕೊಂಡು ಸತ್ತಾನಂದ ಬಳಕ ತುಕ್ಕಪ್ರಾಯನ್ ಯಾರ ಕೊಂದಾರೇನು? ಎಲ್ಲಿಪ್ಪ? ನೀವೇ ಹೇಳಿರ. ನೀವೊಂದು ಮಾತ ತಾನೇ ಚುಚ್ಕೊಂಡಾನ ನೀವೇ ಹೇಳಿ, ಯೂಟ್ಯೂಬ್ನಾಗ ಐತೆ ಅದು. ಮತ್ತೆ ತುಕ್ಕಪ್ರಾಯ ತನ್ನ ಬಾಣ ತಾನೇ ಚುಚ್ಕೊಂಡು ಸತ್ತಾನಂತ ನೀವ್ ಹೇಳ್ತೀರ ಅಂದ ಬಳಕ ಏನು ಮಾಡ್ಲಾರ್ದಂತ 700 ಮಂದಿ ತುಡುಗಿಗೆ ಬಂದವ್ರ ಮ್ಯಾಗ ಯಾಕೆ ಅಪರಾಧ ಹೊರಸ್ತೀರಿ? ತಪ್ಪ ಯಾಕೆ ಹೊರಸದ್ರಿ? ಅವ್ರು ಕೊಂದ್ರ ನಮ್ಮ ಅಪ್ಪನ, ಅವ್ರು ಕೊಂದ್ರ ನಮ್ಮ ಅಪ್ಪನ ಅಂತ ಯಾಕೆ ಹೇಳ್ತೀರಿ? ನೀವೇ ಚುಚ್ಕೊಂಡ್ ಸತ್ತೀರಿ ಅಂತ ನೀವೇ ಹೇಳಿ. ಯಾಕ್ರಿ? ಹೇಳೋ ಶಾಸ್ತ್ರ ತಿನ್ನೋದು ಬದನೆಕಾಯಿ ಚುಚ್ಕೊಂಡು ಸಾಯಿತನ ಸತ್ತಕ್ಕೇನು ಎಡಿ ಬಿದ್ದ ಮಗ ಓಡ್ಕೋತ ಅಂಗಳಾಗ ಓಡ್ಕೋತ ಹೋಗುವಂತ ಹುಡುಗ ಎಡಿ ಬಿತ್ತ ನೆಲಕ್ಕ ಎಡಿ ಬಿದ್ದಕ್ಕೆ ಬಗಲಾನ ಹುಡುಗ ನುಗುಶಾನ ಸುಳೆ ಮಗ ಅಂತಿರ್ತಾವ. ಕಿಂಗ ನೋಡೋ ಸದ್ಯ ಹಂಗ ತುಕ್ಕಪ್ರಾಯ ಚುಚ್ಕೊಂಡು ಸತ್ತಾನತ್ ನೀವೇ ಹೇಳಿಕತ್ತಾನ. ತುಕ್ಕಪ್ರಾಯ ಚುಚ್ಕೊಂಡು ಸತ್ತಂತ ತುಕ್ಕಪ್ರಾಯ ಮತ್ತ 700 ಮಂದಿ ಕೊಂದಾರ 700 ಮಂದಿ ಕೊಂದಾರ 700 ಮಂದಿ ಕೊಂದಾರ ಅಂತ ಅವ್ರಿಗೆ ಯಾಕೆ ಅಪರಾಧ ಹೊರಸ್ತೀರಿ? ನಮ್ಮ ಅಪ್ಪಗವ್ರೆ ಕೊಂದಾರ, ನಮ್ಮ ಅಪ್ಪಗವ್ರೆ ಕೊಂದಾರ ಯಾಕಂತ ಹೇಳ್ತೀರಿ? ನೀವೇ ಏನಾಗ ಹೇಳಿರಿ ತುಕ್ಕಪ್ರಾಯ ಚುಚ್ಕೊಂಡು ಸತ್ತಾನ. ತಾನ ಬಾಣ ತಾನೇ ಹೊಡ್ಕೊಂಡಾನ ನೀವೇ ಹೇಳಿರಿ. ಹೌದು. ಮತ್ತ ನಿಮ್ಮನ್ನ ಕರೆಯೋ ಏನ ಅವ್ರ ಕರೆಯೋ ಮಾಳಿಂಗರಾಗ ನಿನಗ ಅಫಜಲ್ಪುರ್ ಮಾಸ್ತರ್ ಹೇಳ ತುಕ್ಕಪ್ರಾಯ ಚುಚ್ಕೊಂಡು ಸತ್ತಾನಂತ. ಹೌದಾ? ಮತ್ತೆ ಇಟ್ಟು ನಿನಗ್ ಗೊತ್ತದ, ಇಟ್ಟು ಮಾಳಿಂಗರಾಗ ಯಾಕೆ ಗೊತ್ತಾಗ್ಲಿಲ್ಲ? ಯಾಕೆ ಗೊತ್ತಾಗಲಿಲ್ಲ? ಬೇಕಲ್ಲ. ಏನು ನೀವು ಶಾಣ್ಯಾರು, ಏನು ಮಾಳಿಂಗರಾಯ ಶಾಣ? ನನಗ್ ಕನ್ಫ್ಯೂಸ್ ಆಗತ್ತವನು. ಯಾಕಂತ ತುಕ್ಕಪ್ರಾಯನ್ ಮಗ ಮಾಳಿಂಗರಾಯ ಚುಚ್ಕೊಂಡು ಸತ್ತಾನತ್ ನೀವ್ ಹೇಳಕತ್ತೀರಿ. ಮತ್ತ ಅಟ್ಟ ಮಾಳಿಂಗರಾಯ ಗೊತ್ತಾಗಿತ್ತಂದ್ರ ಬಡದಾಟ ಮಾಡುದು ಹರಕತ್ತಿರ್ತಿದ್ದಿಲ್ಲಲ್ಲ. ಅಲ್ಲೇನತ್ರಿ? ಯಾಕ್ರಿ ಬೇಕಲ್ರಿ? ಕುಂಬಳೇನ ಹಟ್ಟಿ ಮ್ಯಾಗ 700 ಮಂದಿ ರುಂಡ ಕಡ್ದು ರುದ್ರಗಾಟಿ ಕಟ್ಟಿ ಈ ಸದ್ದ ಅದಕ್ಕೆ ಭಾರತ್ ಹೊಣಿಗೊಮ್ಮಿ ತಲಿ ಬೋಳ್ಸ್ಕೊಂಡು ಅದ್ರ ಮ್ಯಾಗ ನಿಂತು ಮೂಕ್ ಹೊಯ್ಕೆ ಮಾಡುದು, ಮೂಕ್ ಸನ್ನಿ ಮಾಡುದು ಗರ್ಜನ್ ಇರ್ತಿತ್ತು. ಯಾಕಿರ್ತೈತಿಪ್ಪ? ಅಟ್ಟ ಮಾಳಿಂಗರಾಗಿ ತಿಳಿಲಿಲ್ಲೇನು? ನಿಮ್ಮ ಶಾಣೆ ಇದ್ದಿರ್ಲಾಕಿಲ್ಲೇನು ಮಾಳಿಂಗರಾಯ? ನೀವೇ ಶಾಣೆ ಆಗಿರೋನು.
ಇಲ್ಲ ನೀವು ಸುಮಾರು ತನಕತ್ತಿರಪ್ಪ ನೀವು ಹೇಳಿದ ಮಾತು ನಿಮ್ ಮುಂದಿಟ್ಟಿನ ಹಾ ನೀವು ಅಂದ ಮಾತೆ ನಿಮ್ ಮುಂದಿಟ್ಟಿನಿ ನಿಮ್ ಮಾತು ನಿಮ್ಮ ಕೈಯಾಗ ಅದ ನೀವು ಹೇಳಿದ ಸತ್ಯವು ಹಾ ಈ ಭಾರತ ಹುಣ್ಣಿಗೆ ಅಲ್ಲಿ ಉಮ್ಮಾರ್ಜದಾಗ ನಡೆಯುವಂತ ಕಥಾ ಅದು ಸತ್ಯ ಹಾ ಇವತ್ತು ನನಗ್ ಕನ್ಫ್ಯೂಸ್ ಆಗ್ಯದ ಹಾ ನನಗ್ ತಿಳಿಯಾರ ಬಟ್ಟೆಗಾಗ್ಯದ ಯಾಕಂದ್ರ ಅಂತೂ ಅಮೋಘಸಿದ್ನಾಳನವ ಹಾ ನಮ್ಗ್ ಗೊತ್ತಿಲ್ಲದು ನಮಗ್ ಗೊತ್ತಿಲ್ಲ ನಿಮ್ ಹಲ್ಲು ಉತ್ತಾರಿ ನೀವರ ಸುದ್ದಿ ಮಾಡಿ ನಮ್ಗೆ ಹೇಳ್ರಿ ನಾನು ತಿಳ್ಕೊತೀನಿ ಹೌದ್ ನನಗ್ ಕನ್ಫ್ಯೂಸ್ ಆಗಾಕತ್ತದ ಹೌದ್ ಏನೋ ನಾ ಒಂದು ಪ್ರಶ್ನೆ ಕೇಳಿದ್ದೆ ಅಫಜಲ್ಪುರ್ ಮಾಸ್ತರ್ ಯಾಡ್ ಕೇಳ್ಯಾನ ಹೌದು ಕೇಳಲ್ರಿ ಎರಡು ಹೌದಾ ಹಾ ಈಗಂತೂ ಒಂದ್ ಪ್ರಶ್ನೆ ಕೇಳಿನಿ ಹೌದ್ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿಪ್ಪ ಮಾಳಿಂಗರಾಯನ ಕಥಾ ಅಮೋಘಸಿದನ ಕಥಾದಾಗ ನಿಮಗ್ ಕೂನದ ಹೌದ್ ಹೌದಿಲ್ಲ ಹೌದು ತಳದಾಗ ಹಾಲು ಮತ್ತ ಬಡ್ಡಿ ಹೆಂಗ್ ಹುಟ್ಟಿ ಬತ್ತು ಹೆಂಗ್ರಿಪ್ಪ ತಳದಾಗ ಶಿವ ಪಾರ್ವತಿಯರು ವಿಹಾರ ಸಂಚಾರಕ್ಕಾಗಿ ಗಂಡು ಮೆಟ್ಟಿದ ಪುಂಡನಲ ಆಗಿನ ಕಾಲಕ್ಕೆ ಜಾಗೃತಿಪುರ ಈಗಿನ ಕಾಲಕ್ಕೆ ಹುಲಿಜಂತಿ ಹೌದಾ ಹೌದಿಲ್ಲ ಹೌದಾ ಆ ಹುಲಿಜಂತಿ ಗ್ರಾಮಕ್ಕ ಜಾಗೃತಿಪುರ ಪಟ್ಟಣಕ್ಕೆ ಬಂದು ಹೌದ್ ಪಾರ್ವತಿ ದೇವಿಗೆ ಮೋಹ ಹೆಚ್ಚಾಗಿ ಮಲಿ ಹಾಲು ಭೂಮಿಗೆ ಬಿದ್ದು ಎಡಕಿನ ಮಲಿ ಹಾಲು ಬಿದ್ದಂತ ಮಣ್ಣು ಕಲಿಸಿ ಹೆಣ್ಣು ಗೊಂಬಿ ತಯಾರು ಮಾಡಿ ಮುದ್ದವ್ವ ಅಂತ ಹೆಸರಿಟ್ಟ ಪಾರ್ವತಿ ಹೌದ್ ಬಲಕಿನ ಮನಿ ಹಾಲು ಬಿದ್ದಂತ ಮಣ್ಣು ಕಲಿಸಿ ಗಂಡು ಗೊಂಬಿ ತಯಾರು ಮಾಡಿ ಮುದ್ದಪ್ಪ